ಹಲೋ ಹಾಯ್ ನಮಸ್ಕಾರ, ವೆಲ್ಕಮ್ ಟು ಲಿವಿಂಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಇವತ್ತು ನಾನಿದು ಸೀಟ್ ಬಾಕ್ಸು ಡಿಗ್ಗಿ ಓಪನ್ ಮಾಡ್ತಿದ್ದೀನಿ. ಇದಂದರೆ ಓಪನ್ ಮಾಡಿ ಒಳಗಿಂದೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ಗಾಡಿ ತೊಗೊಂಡು ಸುಮಾರು 1.5 ವರ್ಷ ಮೇಲಾಯಿತು. 1 ವರ್ಷದ 8 ತಿಂಗಳಾಗ್ತಾ ಬಂತು. ಏನು ಗಾಡಿ ಒಳಗಡೆ ಪಾರ್ಟ್ಸ್ ಕ್ಲೀನ್ ಮಾಡಿಲ್ಲ, ಅದಕ್ಕೋಸ್ಕರ ನಾನೇ ಓಪನ್ ಮಾಡಿ ಇವತ್ತು ಪಾರ್ಟ್ಸ್ನ ಕ್ಲೀನ್ ಮಾಡ್ತಿದ್ದೀನಿ. ಬನ್ನಿರಿ. ಎಷ್ಟು ನಂಬರಲ್ಲಿ ಅಂಕಿ ಅಂತಂದರೆ 5 ನಂಬರ್, ಅಂದರೆ 5 mm ಇದರಿಂದ ಓಪನ್ ಮಾಡ್ಕೊಳ್ಳೋಣ. ಬನ್ನಿ. ಲಾಕ್ ತೆಕ್ಕೋಬೇಕು ನೋಡಿ ಕರೆಕ್ಟಾಗಿ. ಆಮೇಲೆ ಅದು ನೋಡಿದ್ರೆ ಎತ್ತಿಬಿಟ್ರೆ ಅಲ್ಲಿ ವೈರ್ ಕಟ್ ಹೋಗೋ ಚಾನ್ಸ್ ಇರುತ್ತೆ. ಇಲ್ಲಿ ತೆಕ್ಕೋಬೇಕು, ಇಲ್ಲೊಂದು ಇರುತ್ತೆ ಸಪ್ರೇಟಾಗಿ. ಆಮೇಲೆ ಇದು ಬೇರೆ, ಇದು ಬ್ಯಾಟ್ರಿ ಡಿಸ್ಕನೆಕ್ಟರ್ ಬೇರೆ. ಆಮೇಲೆ ಇಲ್ಲೊಂದು ರೆಡ್ ಒಂದು ಸ್ವಿಚ್ ಬೇರೆ. ಇದು ಕೇವಲ ಓಲಾದವರು ಆ್ಯಕ್ಸೆಸ್ ಮಾಡೋದಕ್ಕೆ. ಗಾಡಿ ಏನಾದರೂ ಸಾಫ್ಟ್ವೇರ್ ಇಶ್ಯೂ ಆದರೆ, ಗ್ಲಿಚ್ ಏನಾರು ಇದ್ದರೆ, ಏನಾರು ಮಾಡಿದ್ರೆ ಅವರು ಇದರಿಂದ ಅಂದರೆ ಈ ಕನೆಕ್ಷನಿಂದ ಅವ್ರು ಚೆಕ್ ಮಾಡ್ತಾರೆ. ಅದಕ್ಕೋಸ್ಕರ ನೋಡ್ಕೊಂಡು ತೆಗೀರಿ ಯಾರಾದರೂ ಈ ಥರ ತೆಗೆಯೋದಾದರೆ. ಇವಾಗ ತೆಗೆಯೋಣ. ಬಾಕ್ಸ್ ಬಂತು. ನೋಡ್ಬೋದು ನೀವು ಯಾವ ಥರ ಮಣ್ಣು, ಆಮೇಲೆ ಬಾಬು ಅದಕ್ಕೇ ಪಾರ್ಟ್ಸು, ವಯರು ಕೆಲವು ಸರಿ ಏನಾಗುತ್ತೆ ಅಂತ ಗೊತ್ತಾಗಲ್ಲ ಮಣ್ಣಲ್ಲಿ. ಇದೊಂದು ಸ್ವಲ್ಪ ಡೀಪ್ ಕ್ಲೀನ್ ಅಂತ ಮಾಡ್ತಾರೆ, ಬಟ್ ಇಲ್ಲಿ ಯಾರು ಮಾಡೋದಿಲ್ಲ. ಅದಕ್ಕೆ ನಾನೇ ಓಪನ್ ಮಾಡಿದ್ದೀನಿ. ಡೀಪ್ ಕ್ಲೀನ್ ಅಂದರೆ ಸ್ವಲ್ಪ ವಾಟರ್ ವಾಶ್ ಎಲ್ಲ ಮಾಡ್ತಾರೆ, ಬಟ್ ನಾನೆಲ್ಲ ರಿಸ್ಕ್ ತೊಗೊಳಕ್ಕೆ ಹೋಗಲ್ಲ. ಸುಮ್ಮನೆ ನಾರ್ಮಲಾಗಿ ಫುಲ್ಲು ಧೂಳು ಮಣ್ಣು ಎಲ್ಲ ಕ್ಲೀನ್ ಮಾಡಿಬಿಡ್ತೀನಿ ಅಷ್ಟೇ. ಓಕೆ ಬನ್ನಿ ಮಾಡೋಣ ಇವಾಗ. ನೋಡಿ ಈ ಥರ ಆದರೆ ಸ್ಕೂಟ್ರ್ ಇಶ್ಯೂ ಬಂದೇ ಬರುತ್ತೆ. ನೀವು ಯಾವುದಕ್ಕೂ ಒಂದು ಸಲ ಈ ಥರ ಕ್ಲೀನ್ ಮಾಡ್ಕೊಳ್ಳಿ ಸ್ಕೂಟ್ರನ್ನ. ಓಕೆ, ಕ್ಲೀನ್ ಮಾಡೋಕ್ಕೆ ಮುಂಚೆ ಯಾವುದಕ್ಕೂ ಸೇಫ್ಟಿಗೆ ಇದು ಬ್ಯಾಟ್ರಿ ಡಿಸ್ಕನೆಕ್ಟ್ ಮಾಡ್ಕೊಳ್ಳಿ. ವಯರ್ ಡಿಸ್ಕನೆಕ್ಟರ್ ಇದು ಬ್ಯಾಟ್ರಿದು ಮೇನ್ ಇದೆ. ಸ್ವಲ್ಪ ಇದು ತೆಗೆಯೋರಿಗೆ ಈಜಿನೂ ಸ್ವಲ್ಪ ಕಷ್ಟನೂ. ಆದರೆ ನೀವು ಇದನ್ನು ಓಪನ್ ಮಾಡಿ ಯಾವುದಕ್ಕೂ, ಆಯಿತಾ. ಸೇಫ್ಟಿಗೆ ಇದು ಬ್ಯಾಟ್ರಿ ಕನೆಕ್ಷನ್ ಮೇನು. ಇದಕ್ಕೆ ಒಂದು ಟೇಪ್ ಹೊಡ್ಕೊಳ್ಳಿ ಯಾವುದಕ್ಕೂ. ಇದರಲ್ಲಿ ಧೂಳು ಹೋಗಬಾರ್ದು. ಈಗ ನಾನು ಧೂಳು ತೆಗಿಬೇಕಾದ್ರೆ ಹೊರಗಡೆ ಧೂಳು ಸೇರುತ್ತೆ, ಒಂದು ಟೇಪಿಂಗ್ ಮಾಡ್ಕೊಳ್ಳಿ. ಇದು ಪರವಾಗಿಲ್ಲ, ಇದು ಅದಕ್ಕೆ ಹಾಕಿ ಬಿಡಿ, ಏನು ತೊಂದರೆ ಇಲ್ಲ. ಸ್ಕೂಟರ್ ಚೆನ್ನಾಗಿದೆ, ಆದರೆ ವಾಟರ್ ಪ್ರೂಫ್ ಇದೆ. ಆದರೆ ಧೂಳು ಮಣ್ಣು ಈ ಥರದ್ದು ಏನೂ ಬರಬಾರ್ದು ಒಳಗಡೆ ಅಂಥೇಳಿ ಏನೂ ಸೇಫ್ಟಿ ಮಾಡಿಲ್ಲ, ಅಂದರೆ ಕವರ್ ಮಾಡಿಲ್ಲ. ಅದಕ್ಕೆ ಫುಲ್ ಎಷ್ಟು ಮಣ್ಣು ಬರುತ್ತೋ ಬರಲಿ, ಎಷ್ಟು ನೀರು ಬರುತ್ತೋ ಬರಲಿ, ವಾಟರ್ ಪ್ರೂಫ್ ಇದೆ ಅನ್ನೋ ರೇಂಜಿಗೆ ಮಾಡಿದ್ದಾರೆ. ಬಟ್ ಆ ಥರ ಆಗಬಾರ್ದಾಗಿತ್ತು. ಸ್ವಲ್ಪ ಏನಾದ್ರು ಮಾಡಿಫಿಕೇಷನ್ ಮಾಡಿ ಇದಕ್ಕೆ ಧೂಳು ಗೀಳು ಬರಲಾರ್ದಂಗೆ ಮಾಡಬೇಕಾಗಿತ್ತು. ಬಟ್ ಇವ್ರು ಏನು ಮಾಡಿಲ್ಲ. ಫಸ್ಟ್ ಆಫ್ ಆಲ್ ಈ ಥರ ಇವ್ರ ಕಡೆ ಸರ್ವಿಸ್ ಇಲ್ಲ. ಈ ಥರ ನೀಟಾಗಿ ಫುಲ್ಲು ಕ್ಲೀನ್ ಮಾಡ್ತೀನಿ ನಾನು. ಇವಾಗ ಇಷ್ಟಕ್ಕೆ ಬಿಡಲ್ಲ ಇದಕ್ಕೆ. ಆ್ಯಕ್ಚುಲಿ ಡೀಪ್ ಕ್ಲೀನ್ ಅಂತ ಮಾಡಿದ್ರೆ ಪೂರ್ತಿ ಇದನ್ನೆಲ್ಲ ತೆಗಿಬೇಕು, ಫುಲ್ ಎಲ್ಲ ಬಿಚ್ಚಬೇಕು ಡೀಪ್ ಕ್ಲೀನ್ ಮಾಡೋಕ್ಕೆ. ಬಟ್ ಇವಾಗ ತುಂಬ ಟೈಮ್ ತೊಗೊಳುತ್ತೆ ಇದು ಪೂರ್ತಿ ಡೀಪ್ ಕ್ಲೀನ್ ಎಲ್ಲ ಮಾಡಬೇಕಂದ್ರೆ. ಅದಕ್ಕೆ ನಾನು ಇವಾಗ ಸದ್ಯಕ್ಕೆ ಕೆಳಗಡೆ ಎಲ್ಲ ನಿನ್ನೆ ಕ್ಲೀನ್ ಮಾಡಿದ್ದೀನಿ, ಫುಲ್ಲು ಕ್ಲೀನ್ ಮಾಡಿದ್ದೀನಿ. ಮೊನ್ನೆ ಎಲ್ಲ ವಾಶ್ ಮಾಡಿ ಎಲ್ಲ ಮಣ್ಣುಗಳನ್ನೆಲ್ಲ ತೆಗೆದು ಫುಲ್ಲಾಗಿ ಕೆಳಗಿಂದ ಕ್ಲೀನ್ ಮಾಡಿದ್ದೀನಿ. ಇದಿಷ್ಟು ಇವಾಗ ಕ್ಲೀನ್ ಮಾಡ್ಕೋಬೇಕು. ಅದರೊಂದು ಸ್ವಲ್ಪ ಬ್ಯಾಟ್ರಿ, ಆಮೇಲೆ ಎಲ್ಲ ಪವರ್ಫುಲ್ ಬ್ಯಾಟ್ರಿ ಇರೋದ್ರಿಂದ ಸ್ವಲ್ಪ ಹುಷಾರಾಗಿ ಮಾಡಬೇಕಷ್ಟೇ, ಮತ್ತೇನಿಲ್ಲ. ಇದು ಮೇನು ಯೂನಿಟ್ ಕಂಟ್ರೋಲ್. ಇದು ವೆಹಿಕಲ್ ಯೂನಿಟ್ ಕಂಟ್ರೋಲ್. ಈ ಮೇನ್ ಕಂಟ್ರೋಲ್ಗೆ ಸಿಕ್ಕಾಪಟ್ಟೆ ಮಣ್ಣು ಕೂತಿದೆ ಅಲ್ಲಿ ಸ್ವಿಚಸ್ಗಳಲ್ಲಿ. ಸ್ವಿಚ್ಚು ವೈರ್ ಕನೆಕ್ಷನ್ ಇದ್ದಲ್ಲಿ
ಅದಾಗ್ಬಿಟ್ರೆ ಏನಾಗುತ್ತೆ ಅಂತಂದರೆ ಶಾರ್ಟ್ ಆಗೋ ಚಾನ್ಸ್ ಇರುತ್ತೆ. ಯಾಕಂತಂದರೆ ಮಳೆಗಾಲದಲ್ಲಿ ಕೆಸರು ವೈರ್ಗೆ ಎರಡಕ್ಕೂ ಜಾಯಿಂಟ್ ಆಗಿ ಬೈ ಚಾನ್ಸ್ ಹೇಳೋಕ್ಕಾಗಲ್ಲ, ಕನೆಕ್ಷನ್ ಎರಡು ಮಣ್ಣಿಂದ ಕನೆಕ್ಷನ್ ಏನಾದ್ರು ಎರಡು ಕನೆಕ್ಟ್ ಆಗಿ ಶಾರ್ಟ್ ಸರ್ಕ್ಯೂಟ್ ಆಗೋ ಚಾನ್ಸಸ್ಸು ಇರುತ್ತೆ. ಬಟ್ ಆ ಥರ ಆಗಲ್ಲ. ಇದರಲ್ಲಿ ಸೇಫ್ಟಿ ಫೀಚರ್ಸ್ ತುಂಬ ಇದೆ. ಯಾವುದೇ ಎಲೆಕ್ಟ್ರಿಕ್ ಸ್ಕೂಟ್ರ್ ಇಲ್ಲಾರ್ದಷ್ಟು ಸೇಫ್ಟಿ ಇದರಲ್ಲಿ ಕೊಟ್ಟಿದ್ದಾನೆ. ಸೇಫ್ಟಿ ವೈಸ್ ನೋಡಿದ್ರೆ ತುಂಬ ಚೆನ್ನಾಗಿದೆ, ಇದೆ ಏನು ತೊಂದರೆ ಇಲ್ಲ. ಧೂಳು ತೆಗೆಯೋದ್ರಿಂದ ಏನಾಗುತ್ತೆ ಅಂದರೆ ಸ್ಕೂಟ್ರಿಗೆ ಒಂದು ಸ್ವಿಚಸ್ಗಳು ಒಳ್ಳೆ ಕೆಲಸ ಮಾಡ್ತವೆ. ಎಲ್ಲಾದರೂ ಕನೆಕ್ಷನ್ ಅಡೆತಡೆ ಆದರೆ ಸ್ವಿಚಸ್ಗಳು ಕ್ಲೀನ್ ಆದರೆ ನೀಟಾಗಿ ವರ್ಕ್ ಮಾಡ್ತವೆ. ಆಮೇಲೆ ಇನ್ಫ್ಯಾಕ್ಟ್ ಏನಂತಂದರೆ ಮೈಲೇಜ್ ಚೆನ್ನಾಗಿ ಬರ್ಬೋದು ನನಗನ್ಸಿದ ಮಟ್ಟಿಗೆ. ಅಂದರೆ ತುಂಬ ಜನದ ಕೇಳಿದ್ದೀನಿ, ನೋಡಿದ್ದೀನಿ. ಫುಲ್ ಡೀಪ್ ಕ್ಲೀನ್ ಎಲ್ಲ ಮಾಡಿದ ಮೇಲೆ ಮೈಲೇಜ್ ಚೆನ್ನಾಗಿ ಬರುತ್ತೆ ಅಂತೇಳಿ ಕೇಳ್ಪಟ್ಟಿದ್ದೀನಿ. ಅದಕ್ಕೆ ನೋಡೋಣ. ನಾನು ಮೋಸ್ಟ್ಲಿ ನನಗೂ ಆಗಿದೆ. ಇವಾಗ ಮೊದಲು 70 to 80 ಬರ್ತಾಯಿತ್ತು. ಇವಾಗ ಅದ್ರ ಬದಲಾಗಿ ಎಷ್ಟು ಬರ್ತಿದೆ ಅಂತಂದರೆ ಹೆಚ್ಚು ಕಡಿಮೆ 100 ಕೊಡ್ತಿದ್ದೆ ಇವಾಗ ನಂದು. ಅಂದರೆ ಮೊನ್ನೆಯಿಂದ ಫುಲ್ಲು ಕ್ಲೀನ್ ಮಾಡ್ತಿದ್ದೀನಿ ನಾನು. ಸ್ಕೂಟ್ರು ಕೆಳಗಡೆ ಎಲ್ಲ ಕೆಸರು ಸಿಕ್ಕಾಪಟ್ಟೆ ಇತ್ತು. ಫುಲ್ ವಾಶು ಆಮೇಲೆ ನೀಟಾಗಿ ಕ್ಲೀನ್ ಎಲ್ಲ ಮಾಡಿ ಚೆನ್ನಾಗಿ ಕರೆಕ್ಟಾಗಿ ಗ್ರೀಸಿಂಗು ಆಯಿಲು ಎಲ್ಲ ಚೆನ್ನಾಗಿ ಮಾಡ್ತಿದ್ದೀನಿ. ಅದಕ್ಕೋಸ್ಕರ ಸ್ವಲ್ಪ ಮೈಲೇಜ್ 20% ಇನ್ಕ್ರೀಸ್ ಆಗಿದೆ ಅಂತ ಹೇಳ್ಬೋದು. ಯಾಕಂತಂದರೆ ಈ ಸ್ಕೂಟ್ರಿಗೂ ಸರ್ವಿಸ್ ಬೇಕು. ಸರ್ವಿಸ್ ಇಲ್ಲ ಅಂತ ಹೇಳ್ಬಿಟ್ಟು ಸರ್ವಿಸ್ ಮಾಡದೇ ಇದ್ದರೆ ಆಮೇಲೆ ಗಾಡಿ ಬರ್ತಾ 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 ಹಾಳಾಗಕ್ಕೆ ಸ್ಟಾರ್ಟ್ ಆಗುತ್ತೆ. ಜನರಲ್ ಸರ್ವಿಸ್ ಏನಂತಂದರೆ ಇದಕ್ಕೆ ಜನರಲ್ ಸರ್ವಿಸ್ ಇದಕ್ಕೂ ಇದೆ ನೋಡಿ. ಈ ಮೇನು ಸ್ವಿಂಗ್ ಆಗಿ ಇಲ್ಲೊಂದು ಸ್ಕ್ರೂ ಇದೆಯಲ್ಲ, ಈ ಸ್ಕ್ರೂ ಇದು ಯಾವಾಗಲೂ ಸೌಂಡ್ ಮಾಡ್ತಾ ಇರ್ತದೆ, ಚರಕ್ ಅಂತ ಹೇಳ್ಬಿಟ್ಟು. ಇದಕ್ಕೆ ಓಪನ್ ಮಾಡಿ ಗ್ರೀಸಿಂಗ್ ಮಾಡಬೇಕು. ಸೇಮ್ ಆ ಕಡೆ ಈ ಕಡೆ ಎರಡು ಸೈಡ್ಗೆ ಗ್ರೀಸಿಂಗ್ ಮಾಡಬೇಕು. ಆಮೇಲೆ ಬೆಲ್ಟ್ ಏನಾದರೂ ಲೂಸು ಟೈಟ್ ಆದರೆ ಇಲ್ಲಿ ಕೆಳಗಡೆ ನಟ್ ಬೋಲ್ಟ್ ಇದೆ ಮೋಟ್ರಿಗೆ. ತುಂಬ ಜನಕ್ಕೆ ಗೊತ್ತಿಲ್ಲ. ಬೆಲ್ಟ್ ಸಮೇತ ಇದಕ್ಕೆ ಟೈಟು ಲೂಸ್ ಮಾಡ್ಬೋದು, ಚೈನ್ ಥರ. ಸೇಮ್ ಚೈನ್ ಸ್ಪ್ರಾಕೆಟ್ ಥರ ಇದನ್ನು ಮಾಡ್ಬೋದು. ಆಮೇಲೆ ಇಲ್ಲಿ ಒಂಚೂರು ಆಯಿಲ್ ಬಿಡಬೇಕು, ಇಲ್ಲಿ ಈ ಥರ ಇಲ್ಲಿ ಕ್ಲೀನಾಗಿ. ಅಂದರೆ ಜನರಲ್ ಸರ್ವಿಸ್ ಎಲ್ಲ ಇದೆ ಇದಕ್ಕೂ. ಜನರಲ್ ಸರ್ವಿಸ್ ಮಾಡ್ಕೊಬೇಕು ಅಂದಾಗ ಕಟ್ ಆಯಿತು ನೋಡ್ಬೋದು ನೀವು ಇಲ್ಲಿ. ಆಮೇಲೆ ಇದರಲ್ಲೂ ಲೂಬ್ರಿಕೆಂಟ್ ಮಾಡ್ಕೊಳ್ಬೇಕು. ಇದರಲ್ಲಿನೂ ಒಂದು ಸ್ವಲ್ಪ ಗ್ರೀಸಿಂಗ್ ಎಲ್ಲ ಮಾಡಬೇಕು. ಆಮೇಲೆ ಫ್ರಂಟಿಗೂ ಮಾಡಬೇಕು. ಯಾಕಂತಂದರೆ ತುಂಬ ಜನಕ್ಕೆ ಗೊತ್ತಿಲ್ಲ. ಸ್ವಲ್ಪ ಏರ್ ಹೊಡಿತೀನಿ, ಈ ಥರ ಗೋಣೆ ಹಾಕಿ ಧೂಳು ಹೊಡಿತೇನೆ. ಎಲ್ಲ ಕಡೆ ಧೂಳು ಹೇಳುತ್ತೆ ಅಂತೇಳಿ. ಫೈನಲಿ ಇದೊಂದು ಸಲ ಏರ್ ಹೊಡಿತೀನಿ ಫುಲ್ಲು. ಈ ಕನೆಕ್ಟ್ರಲ್ಲಿ ನೀರು ಹೋಗಿ ಕೆಸರಾಗಿ ಈ ಥರ ಎಲ್ಲ ಕೂತ್ಕೊಂಡು ಕನೆಕ್ಷನ್ ವೀಕ್ ಆಗ್ತವೆ. ವೀಕ್ ಆಗೋದು, ವೈರ್ ಕೊಳೆತು ಹೋಗೋದು, ಒಂದಕ್ಕೊಂದು ಕನೆಕ್ಷನ್ ಆಗೋದು, ಈ ಥರ ಆಗ್ತವೆ. ಇವೆಲ್ಲ ನೀಟಾಗಿ ಕ್ಲೀನ್ ಮಾಡಬೇಕು. ಇದೆಲ್ಲ ಜಾಯಿಂಟ್ ಇದೆ, ವೈರೆಲ್ಲ ಜಾಯಿಂಟ್ ಇದೆ. ಸ್ವಲ್ಪ ನೋಡಿಕೊಂಡು ನೀಟಾಗಿ ಕ್ಲೀನ್ ಮಾಡ್ಕೋಬೇಕು. ಎಲ್ಲ ಧೂಳು ತೆಗಿಬೇಕು. ಆ್ಯಕ್ಚುಲಿ ಡೀಪ್ ಕ್ಲೀನ್ ಮಾಡ್ಬೇಕಾದ್ರೆ ಇದನ್ನೆಲ್ಲ ವಾಶ್ ಮಾಡ್ಬೋದು ಆರಾಮಾಗಿ. ಅದು ಒಂದು ದಿವಸ ಮಾಡ್ತೇನೆ. ಇವಾಗ ಸದ್ಯಕ್ಕೆ ಇದನ್ನೆಲ್ಲ ಮಾಡ್ತೀನಿ. ಈಗ ನೋಡ್ಬೋದು ನೀವು, ಸಿಕ್ಕಾಪಟ್ಟೆ ಮಣ್ಣಿದೆ. ಎಲ್ಲ ಕಡೆ ಮಣ್ಣು ಸೇರ್ಕೊಂಡು ಕೂತ್ಬಿಟ್ಟಿದೆ ಸಿಕ್ಕಾಪಟ್ಟೆ. ಎಷ್ಟಾಗುತ್ತೋ ಅಷ್ಟು ಕ್ಲೀನ್ ಮಾಡೋಕ್ಕೆ ನೋಡ್ತಿದ್ದೀನಿ ಫುಲ್ಲು. ಮೇನು ಈ ಥರ ಎಲ್ಲ ಕನೆಕ್ಟ್ರು, ಆಮೇಲೆ ಈ ಬ್ಯಾಟ್ರಿ ಕನೆಕ್ಷನು, ಆಮೇಲೆ ಇಲ್ಲಿ ಇದು ಕ್ಲೀನ್ ಮಾಡಿದ್ದೀನಿ. ಇಲ್ಲಿ ಏನಂತಂದರೆ ಮೇನ್ ಕನೆಕ್ಷನ್ ಇದೆ ಇಲ್ಲಿ, ಅಂದರೆ ಚಾರ್ಜಿಂಗ್ ಕನೆಕ್ಟರ್ ಇದು. ಇಲ್ಲಿ ಇವನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಮಷಿನ್ಲೇ ಸ್ವಲ್ಪ ಗಾಳಿ ಹೊಡೆದಿದ್ದೀನಿ. ಗಾಳಿ ಹೊಡೆದಿದ್ದಕ್ಕೆ ಇವೆಲ್ಲ ಮೇನ್ ಕನೆಕ್ಷನು ಇವೆಲ್ಲ ಕ್ಲೀನ್ ಇರಬೇಕು. ಇದು ಇಲ್ಲಿಂದನೇ ಕ್ಲೀನ್ ಮಾಡಿದ್ದೆ ಮೊನ್ನೆ ನಾನು. ಇದು ಫುಲ್ ಕ್ಲೀನ್ ಆಗಿದೆ, ಏನು ತೊಂದರೆ ಇಲ್ಲ. ವಾಟರ್ ವಾಶ್ ಮಾಡಿದ್ರೆ ಫುಲ್ಲು ಕ್ಲೀನ್ ಆಗುತ್ತೆ. ನೋಡ್ಬೋದು ನೀವು, ಮೋಸ್ಟ್ಲಿ ಎಲ್ಲ ಫುಲ್ಲು ಕ್ಲೀನ್ ಆದಂಗೆ ಆಗಿದೆ. ಮೇನ್ ಇದು ಯೂನಿಟ್ ಕಂಟ್ರೋಲ್ ಕ್ಲೀನ್ ಇರಬೇಕು. ಇದು ಕ್ಲೀನ್ ಇದೆ, ನಿಮಗೆ ಕಾಣ್ತಿಲ್ಲ. ನಾನು ಅವಾಗಿಂದ ಇಲ್ಲಿ ನೋಡಿದ್ದೀನಿ. ಆಮೇಲೆ ಇಲ್ಲಿ ಕೆಳಗಿಂದ ಸಮೇತ ನಾನು ಕ್ಲೀನ್ ಮಾಡ್ಕೊಂಡಿದ್ದೀನಿ. ಇಲ್ಲಿಂದ ಇಲ್ಲಿ
ಕೆಳಗಿಂದ ಕ್ಲೀನ್ ಮಾಡ್ಕೊಂಡಿದ್ದೀನಿ, ನೋಡ್ಬೋದು ನೀವು. ಮೋಸ್ಟ್ಲಿ ಕ್ಲೀನ್ ಇದೆ, ಇದು ಅಷ್ಟು ಗಲೀಜಿಲ್ಲ. ಮೊನ್ನೆ ಫುಲ್ಲೆಲ್ಲ ಒಳಗಡೆ ಪ್ರೆಷರ್ ಇಂದ ವಾಟರ್ ಬಿಟ್ಟು ಫುಲ್ಲು ಕ್ಲೀನ್ ಮಾಡಿದ್ದೀನಿ ಅದು. ಓಕೆ ಡನ್. ಒನ್ ಬೈ ಒನ್ ಓಪನ್ ಮಾಡ್ಕೊಂಡು ಹಾಕಿ ಆಯಿತಾ. ಯಾಕಂತಂದರೆ ಮತ್ತೆ ಎಲ್ಲ ಓಪನ್ ಮಾಡ್ಕೊಂಬಿಟ್ಟು ಕನ್ಫ್ಯೂಸ್ ಆಗಿ ಬೇರೆ ಏನಾರು ಹಾಕಿಬಿಟ್ರೆ ಶಾರ್ಟ್ ಸರ್ಕ್ಯೂಟ್ ಆಗೋ ಚಾನ್ಸ್ ಇರುತ್ತೆ. ಅದಕ್ಕೆ ನೀವು ಒನ್ ಬೈ ಒನ್ ಕ್ಲೀನ್ ಮಾಡಿಕೊಂಡು ಇವನ್ನ ಕ್ಲೋಸ್ ಮಾಡ್ಕೊಳ್ಳಿ. ಓಕೆ, ಮೊದಲೆಲ್ಲ ಸ್ವಲ್ಪ ಧೂಳು ಕ್ಲೀನ್ ಮಾಡ್ಕೋಬೇಕಾಯ್ತಾ. ಒಳಗಡೆ ಎಲ್ಲ ನೋಡಿ ಯಾವ ಥರ ಧೂಳು ಕೂತ್ಕೊಂಡು ಈ ಕನೆಕ್ಷನ್ಗಳು ವೀಕ್ ಆಗ್ತವೆ ಮಣ್ಣು ಸೇರಿಕೊಂಡ್ರೆ ಅಷ್ಟೇ, ಮತ್ತೇನಿಲ್ಲ. ಇದು ಕ್ಲೀನ್ ಮಾಡಿದ್ರೆ ಒಂದು ಸ್ವಲ್ಪ ನೀಟಾಗಿ ಕನೆಕ್ಷನ್ ಎಲ್ಲ ವರ್ಕ್ ಮಾಡ್ತವೆ. ಮುಂದೆ ಬರೋ ಪ್ರಾಬ್ಲಮ್ಗಳನ್ನು ತಪ್ತದೆ ಅಂತ ಹೇಳ್ಬೋದು. ಕ್ಲೀನ್ ಮಾಡ್ಕೊಂಡು ಸ್ವಲ್ಪ ಗ್ರೀಸ್ ಅಪ್ಲೈ ಮಾಡಿ ನಟ್ ಬೋಲ್ಟು ಟೈಟ್ ಮಾಡ್ತಿದ್ದೀನಿ. ಇದು ಓಪನ್ ಮಾಡಬೇಕಂದ್ರೆ ತುಂಬ ಕಷ್ಟ ಆಯಿತು, ನಟ್ ಬೋಲ್ಟ್ ಓಪನ್ ಆಗ್ತಿರಲಿಲ್ಲ. ಇದು 20 ರೂಪಾಯಿ ಕೊಟ್ಟರೆ ಈ ಥರ ಒಂದು ಗ್ರೀಸ್ ಬರುತ್ತೆ. ಈ ಥರದೊಂದು ಏನೋ ಸ್ವಲ್ಪ ಅಪ್ಲೈ ಮಾಡ್ಕೊಳ್ಳಿ, ಯಾಕಂತಂದರೆ ಇನ್ನೊಂದ್ಸಲ ಓಪನ್ ಮಾಡ್ಬೇಕಾದ್ರೆ ಈಸಿ ಆಗುತ್ತೆ. ಇವೆಲ್ಲ ಫುಲ್ ಆಲ್ಮೋಸ್ಟ್ ಕ್ಲೀನ್ ಮಾಡಿದ್ದೀನಿ. ಈ ಫೈಬರ್ ಏನಿದೆಯಲ್ಲ, ಈ ಫೈಬರು ತುಂಬ ತೆಳ್ಳಗಿದೆ, ಒಂಥರ ತೆಳ್ಳಗೆ ಫೈಬರು. ಒಂದು ಗುದ್ದಿದ್ರೆ ಇಲ್ಲೆಲ್ಲ ಒಡೆದು ಹೋಗುತ್ತೆ. ಬಟ್ ಚೆಸ್ಸಿ ಇದೆಯಲ್ಲ, ಚೆಸ್ಸಿ ತುಂಬ ಹೆವಿ ಇದೆ, ಸೂಪರ್ ಚೆಸ್ಸಿ. ಮಾತ್ರ ಚೆಸ್ಸಿ, ಆಮೇಲೆ ಇವೆಲ್ಲ ಸಿಕ್ಕಾಪಟ್ಟೆ ಹೆವಿ ಇದೆ, ಏನು ತೊಂದರೆ ಇಲ್ಲ. ಈ ಥರ ಒಂದು ಬಾರ್ ಕೊಡ್ಬೋದೈತಿ, ಇಲ್ಲಿಂದ ಈ ಥರ ಕೊಟ್ಟರೆ ಇನ್ನೂ ಚೆನ್ನಾಗಿ ಹೆವಿ ಬರೋದು, ಅಂದರೆ ಫುಲ್ ಸೇಫ್ಟಿ ಅನಿಸೋದು. ಮುರಿದ್ರ ಸಮೇತ ಏನೋ ಒಂದು ನಟ್ ಬೋಲ್ಟ್ ಹಾಕಿ ಏನಾರು ಟೈಟ್ ಮಾಡ್ಕೋಬೋದಿತ್ತು, ಬಟ್ ಆ ಥರ ಮಾಡಿಲ್ಲ. ಇದು ಬ್ಯಾಟ್ರಿ ಸೇಫ್ಟಿಗೆ ಹಾಕೋದಕ್ಕೆ ಇಲ್ಲಿದೆ, ಆಮೇಲೆ ಇಲ್ಲಿ ಹಿಂದುಗಡೆ ಇಲ್ಲಿ ಎಲ್ಲ ನೋಡಿದ್ರೆ ಚೆಸ್ಸಿ ಮಾತ್ರ ಹೆವಿ ಇದೆ, ಏನು ತೊಂದರೆ ಇಲ್ಲ. ಬಟ್ ಮೇಲ್ಗಡೆ ನೋಡೋದಕ್ಕೆ ಫುಲ್ ಫೈಬರ್ ಇದೆ, ಫೈಬರ್ ಹೊಡೆದ್ರೆ ಹೊಡೆದಂಗೆ. ಬಟ್ ಗಾಡಿ ಮಾತ್ರ ತುಂಬ ಗಟ್ಟಿ ಇದೆ. ಇದು ಒಂಚೂರು ಸೌಂಡ್ ಮಾಡ್ತಾ ಇತ್ತು ಇಲ್ಲಿ, ಅದಕ್ಕೆ ಒಂಚೂರು ಆಯಿಲ್ ಹಾಕಿದ್ದೀನಿ ಇಲ್ಲಿ. ಇದು ಮೇಲಿಂದನೂ ನಾನು ಅವಾಗವಾಗ ಆಯಿಲ್ ಹಾಕಿ ಆಮೇಲೆ ಚೂರು ಕ್ಲೀನ್ ಮಾಡ್ತಿದ್ದೆ ಬ್ರಷ್ನಿಂದ. ಅದಕ್ಕೆ ಇದೇನು ಅಷ್ಟೊಂದು ಗಲೀಜಾಗಿಲ್ಲ, ಇದು ಕ್ಲೀನ್ ಇದೆ, ನೋಡ್ಬೋದು ನೀವು. ಈ ಥರ ಮೇಂಟೈನ್ ಮಾಡಿದ್ರೆ ನಿಮ್ಮ ಸ್ಕೂಟ್ರ್ ಏನಾಗಲ್ಲ. ನೀವು ತಿಂಗ್ಳುಗಟ್ಟಲೆ ಸರ್ವಿಸ್ ಸೆಂಟ್ರಲ್ಲಿ ಹೋಗಿ ಗಾಡಿ ನಿಲ್ಲಿಸೋದನ್ನು ತಪ್ಪುತ್ತೆ. ಅಲ್ಲಿ ಹೋಗಿ ಸರ್ವಿಸ್ ಸೆಂಟ್ರಲ್ಲಿ ಇಟ್ಬಿಟ್ರೆ ಏನಾಗುತ್ತೆ ಅಂದರೆ ಬ್ಯಾಟ್ರಿ ಡಿಸ್ಚಾರ್ಜ್ ಆಗೋ ಚಾನ್ಸಸ್ ಇರುತ್ತೆ. ನಾರ್ಮಲಿ ಈ ಥರ ಎಲ್ಲ ಸರ್ವಿಸ್ ಮಾಡ್ಕೊಂಡ್ರೆ ಆಗುತ್ತೆ, ಇಲ್ಲಾಂದರೆ ನಮ್ಮಂಥವ್ರಿಗೆ ಯಾರ್ಯಾರು ಗೊತ್ತಿದ್ದವ್ರಿಗೆ ಹೇಳ್ಬೋದು, ನಾನು ಮಾಡಿ ಕೊಡ್ತೀನಿ. ಕೆಲವು ಸ್ವಿಚ್ನೆಲ್ಲ ತೆಗೆದು ಹಾಕಿದ್ದೀನಿ. ಸ್ವಲ್ಪ ಸ್ವಿಚ್ ತೆಗೆದು ಹಾಕಿದ್ರೆ ಏನಾಗುತ್ತೆ ಅಂತಂದರೆ ಫ್ರೆಶ್ ಆಗುತ್ತೆ ಗಾಡಿ, ರಿಫ್ರೆಶ್ ಆಗುತ್ತೆ. ಅದಕ್ಕೆ ಎಲ್ಲ ಸ್ವಿಚಸ್ಸು ನಾನು ಓಪನ್ ಮಾಡಿಲ್ಲ. ಇನ್ನೊಂದ್ಸಲ ನೆಕ್ಸ್ಟ್ ಯಾವಾಗ ಡೀಪ್ ಕ್ಲೀನ್ ವಾಟರ್ ವಾಶ್ ಮಾಡ್ತೀನಲ್ಲ ಆವಾಗ ಫುಲ್ ಸ್ವಿಚಸ್ ಎಲ್ಲ ತೆಗೆದು ಏರ್ ಹೊಡೆದು ಡ್ರೈ ಮಾಡಿ ಆಮೇಲೆ ಫುಲ್ ನೀಟಾಗಿ ಹಾಕ್ತೀನಿ. ಓಕೆ ಬಾಸ್ ಕೂರ್ಸೋಣ. ಸ್ವಲ್ಪ ನೆನಪಿಂದ ಇದು ಈ ಕಡೆ ಇಲ್ಲಿ ಹಾಕೋಬೇಕು, ಒಳಗಡೆ ಇದರೊಳಗಡೆ ಇಲ್ಲಿ. Okay, finish. Wow, nice.